ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದರಲ್ಲೊಂದು ಸಮಸ್ಯೆ ಆಗಿದೆ. ಇದು ಕೇರಳ ಸೈಜ್ ಬಾಕ್ಸು. ಫ್ರೇಮು ಜನತಾ ಸೈಜ್ ಫ್ರೇಮ್ ಇದೆ. ಜನತಾ ಸೈಜ್ ಫ್ರೇಮ್ ಇದೆ ನೋಡಿ. ಹಿಂಗೆ ಹಿಡಿದ್ರೆ ಇಲ್ಲಿಗಿಟ್ಟರೆ ಇದು ಕೆಳಗಡೆ ಬರುತ್ತೆ. ಇದೆಲ್ಲ ಅಷ್ಟು ಅಕ್ಯುರೇಟಾಗಿ ಗೊತ್ತಾಗಲ್ಲ. ನೀವು ಫ್ರೇಮ್ ಇಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಕೆಳಗಡೆ ಇದನ್ನು ಇಟ್ಟರೆ ಈ ಬಾಟಮ್ ಪ್ಲೇಟಿಗೆ ತಾಗ್ತಿತ್ತು. ಅದಕ್ಕೆ ಏನು ಮಾಡಿದ್ದೀವಿ, ಕ್ಯಾಪನ್ನು ಉಲ್ಟಾ ಮಾಡಿ ಕ್ಯಾಪನ್ನು ಕೆಳಗಡೆ ಮಾಡಿ ಇದನ್ನು ಮೇಲ್ಗಡೆ ಇಟ್ಟಿದ್ದೀವಿ. ಆಯಿತಾ? ಸ್ವಲ್ಪ ಗ್ಯಾಪೆಲ್ಲ ಇದು ಜಾಸ್ತಿ ಬರುತ್ತೆ. ಕೇರಳ ಬಾಕ್ಸಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಬಯಲುಸೀಮೆ ಕೂಡ ಆಗಿದ್ದರಿಂದ ಮಳೆ ಸ್ವಲ್ಪ ಕಡಿಮೆ, ಕಾಟಗಳು ಕಡಿಮೆ, ಹಂಗಾಗಿ ನಡೆಯುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ, ಈಗ ಡಿವೈಡ್ ಮಾಡಿ ಇಟ್ಟಿದ್ದು 2 ಫ್ರೇಮ್ ಡಿವೈಡು. ಇದು ಕ್ಯಾಪ್ ಸರಿಯಾಗಿ ಅದಕ್ಕೆ ಟಚ್ ಆಗಿರುತ್ತಲ್ಲ ಫ್ರೇಮಿಗೆ, ಅದಕ್ಕಾಗಿ ಏನಾಗಿದೆ ಅಂದರೆ ಅದು ಟಚ್ ಹಾಕ್ಕೊಂಡಿರುತ್ತೆ. ವ್ಯಾಕ್ಸಿಂದ ಟಚ್ ಮಾಡಿಟ್ಟಿರುತ್ತೆ. ಇಲ್ಲಿ ನೋಡಿ, 2 ಫ್ರೇಮ್ ಡಿವೈಡು. ಲೀಡಿಂಗನ್ನು ಕೆಳಗಡೆ ಕೊಟ್ಟಿರ್ತೀವಿ ಈ ಥರ ಪ್ಲೇಟಲ್ಲಿ ನೋಡಿ. ಇದು 2 ಫ್ರೇಮ್ ಡಿವೈಡ್ ಮಾಡಿ ಇದೀಗ 15 ದಿನ ಆಗಿದೆ. ಇವತ್ತು 16ನೇ ದಿನ. ಚಳಿ ಜಾಸ್ತಿ ಇದ್ದರೆ ಬೇಗ ಇದನ್ನು ಮಾಡುತ್ತೆ, ವರ್ಕರ್ ಎಗ್ಲೆ ಮಾಡುತ್ತೆ. ಕೆಲವೊಮ್ಮೆ ರಾಣಿ ಇದ್ದರೂ ಕೂಡ ವರ್ಕರ್ ಎಗ್ಲೆ ಮಾಡುತ್ತೆ. ಸೆಕೆಂಡ್ ರೌಂಡ್ ರಾಣಿ ಸಕ್ಸಸ್ ಆಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಡಿವೈಡ್ ಮಾಡಿದ್ದನ್ನು, ಈ ಡಿವೈಡ್ ಮಾಡಬೇಕಿದ್ರೂ ಕೂಡ ಇದು ಒಳ್ಳೆ ಬ್ರೂಡು, ಇದು ತುಪ್ಪ, ಈ ಥರ ಮಾಡಿದ್ದೀನಿ. ಇದನ್ನು ಒಂದು ಕಡೆ ಸರಿಯಾಗಿ ತಾಗಿಸಿಡೋಣ ಎಂಡಿಗೆ. ಸ್ವಲ್ಪ ಚುಚ್ಚೋ ಲಕ್ಷಣದಲ್ಲಿದೆ. ಇನ್ನೂ ಬೆಳಗ್ಗೆ 10 ಗಂಟೆನೂ ಆಗಿಲ್ಲ, ಮೋಡ ಬೇರೆ ಇದೆ ಆಯಿತಾ. ನೋಡಿ, ಇದೆಲ್ಲ ಅಗ್ರೆಸಿವ್ ಆಗ್ತಾಯಿದೆ. ಸ್ವಲ್ಪ ಗಾಳಿ ಬೇರೆ ತುಂಬ ಇರೋದ್ರಿಂದ ಚುಚ್ಚೋದು ಕೂಡ ಜಾಸ್ತಿ. ಗಾಳಿ ಇದ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಯಿತು, ವೈಬ್ರೇಷನ್ ಆಯಿತು ಅಂದರೂ ಕೂಡ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ನಾನು ಏನಕ್ಕೆ ಇದನ್ನು ಏನದು ಬ್ರೂಡ್ ಕೊಡೋದು ಇಂಪಾರ್ಟೆಂಟು, ಟೈಮಿಗೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಇದಕ್ಕೆ. ಇದು ನೋಡಿ, ಇದು ಒಂದು ಬ್ರೂಡ್. ಈಗ ಇದೊಂದಲ್ಲ. ಇದರಲ್ಲಿ ಕಡ್ಡಿ ಮೊಟ್ಟೆ ಲಾರ್ವಾ ಇದೆ. ಕಡ್ಡಿ ಮೊಟ್ಟೆ ಜಾಸ್ತಿ ಇದೆ, ಲಾರ್ವಾ ಸ್ವಲ್ಪ ಕಡಿಮೆ ಇದೆ. ಇದೆಯಲ್ಲ, ಇದು ಈ ಥರ ಬ್ರೂಡ್ ಬೆಸ್ಟು. ಕಡ್ಡಿ ಮೊಟ್ಟೆ ಲಾರ್ವಾ ಎಲ್ಲ ಇರೋದನ್ನು ಈಗ 15ನೇ ದಿನಕ್ಕೆ ಕೊಡಬೇಕು. 3 ಇರಬೇಕು. ಲಾರ್ವಾ ಮತ್ತು ಕಡ್ಡಿ ಮೊಟ್ಟೆ ಸ್ವಲ್ಪ ಜಾಸ್ತಿ, ಪ್ಯೂಪ ಕಡಿಮೆ ಇದ್ದರೂ ಆಗುತ್ತೆ. ಪ್ಯೂಪ ಜಾಸ್ತಿ ಇದ್ದರೆ ಕೂಡ ರಾಣಿ ಸಕ್ಸಸ್ ಆದರೆ ಬೇಗ ಡೆವಲಪ್ ಆಗುತ್ತೆ ಆ ಥರ. ಈಗ 2 ಫ್ರೇಮಿನ ಮಧ್ಯ ಜಾಸ್ತಿ ಇದಕ್ಕೆ ಈ ಥರ ಒಂದಾಗ ಸ್ಮೋಕ್ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ತುಂಬ ಚುಚ್ತಾ ಇದೆ ಅಂದರೆ ಅವಾಗಷ್ಟೇ ಯೂಸ್ ಮಾಡ್ಬೋದು, ಅದು ಲೈಟಾಗಿ. ನನಗೆ ತುಂಬ ಚುಚ್ಚಿದೆ, ಆದಷ್ಟು ಟ್ರೈ ಮಾಡ್ತೀನಿ ನಾನು 90% ಸ್ಮೋಕ್ ಯೂಸ್ ಮಾಡದೇ ಇರೋ ಥರ. ಆದರೂ ಕೂಡ ಕೆಲವೊಮ್ಮೆ ಮಾಡಬೇಕಾಗತ್ತೆ ಲೈಟಾಗಿ. ರಾಣಿಗೆ ಡಿಸ್ಟರ್ಬ್ ಆಗುತ್ತೆ, ಡಿಸ್ಟರ್ಬ್ ಆಗಿ ಹಾರೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇದು ನೋಡಿ, ಹೀಗಿದು ರೆಡಿ. 2 ಫ್ರೇಮ್ ಮಧ್ಯ ಒಂದು ಬ್ರೂಡು. ಈಗೇನಾಗುತ್ತೆ, ರಾಣಿ ಹುಟ್ಟಿ ಇವತ್ತಿಗೊಂದು 5 ರಿಂದ 6 ದಿನ, 9 ಬೇಡ 10ನೇ ದಿನ ಅಂತ ಹಿಡ್ಕೊಳ್ಳಿ. 10 ದಿನ ಹುಟ್ಟಿದೆ ಅಂದರೆ ಇವತ್ತಿಗೆ 6-7 ದಿನ. ಸದ್ಯ ಅದು ಮೇಟಿಂಗ್ ಹೋಗೋದ್ರಲ್ಲಿ ಇರುತ್ತೆ ಆಯಿತಾ. ಮೇಟಿಂಗ್ ಹೋಗಿ ಸಕ್ಸಸ್ ಆದರೆ ಈಗ ನಾವು ಕೊಟ್ಟಿರೋ ಬ್ರೂಡಿಂದ ಈಗ ಅದು ಸಕ್ಸಸ್ ಆಗಿ ಇದರಲ್ಲಿ ಏನಂದರೆ, ರಾಣಿ ಹುಟ್ಟಿ ಸಕ್ಸಸ್ ಆಗಿ ಮೇಟಿಂಗ್ ಸಕ್ಸಸ್ ಆಗಿ ಮೊಟ್ಟೆ ಇಡೋದಕ್ಕೆ ಅಟ್ಲೀಸ್ಟ್ 10 ಡೇಸ್ ಬೇಕು. ಅಷ್ಟರ ಒಳಗಡೆ ಇದರಲ್ಲಿ ಯಂಗ್ ಹುಳಗಳೆಲ್ಲ ಇರಲ್ಲ. ಅದಕ್ಕಾಗಿ ನಾವು ಬ್ರೂಡ್ ಕೊಟ್ಟರೆ ಸಕ್ಸಸ್ ಆಗಿ ಅದು ಮೊಟ್ಟೆ ಇಟ್ಟು ಹುಳ ಹೊರಗಡೆ ಬರೋತಕ್ಕ 25 ದಿನ ಬೇಕಾಗ್ಬಿಡುತ್ತೆ. ಒಂದು ಕಡೆಯಿಂದ 20ನೇ ದಿನಕ್ಕೆ, ಅಥವಾ ರಾಣಿ ಹುಟ್ಟು 20ನೇ ದಿನಕ್ಕೆ ಮೊಟ್ಟೆ ಇಟ್ಟಿದೆ ಅಂದ್ಕೊಳ್ಳಿ. 20ನೇ ದಿನಕ್ಕೆ ಮೊಟ್ಟೆ ಇಟ್ಟರೆ ಅದು ಇನ್ನು ಬರೋಕ್ಕೆ ಇನ್ನೂ 20 ದಿನ ಬೇಕು. ಅಲ್ಲಿ 40 ದಿನ ಆಯಿತು. 40 ದಿನ ಇದರಲ್ಲಿ ಮತ್ತೆ ಹುಳ ಹುಟ್ಟೋದೆಲ್ಲ ಏನೂ ಇರಲ್ಲ, ಸ್ಟ್ರೆಂತ್ ಕಡಿಮೆ ಬಿಡುತ್ತೆ. ಈ ಥರ ಬ್ರೂಡ್ ಕೊಟ್ಟರೆ, ಈ ಥರ ಬ್ರೂಡ್ ಕೊಟ್ಟರೆ ಇದೆಯಲ್ಲ ಸೀಲಾಗಿದ್ದೇ ಇರುತ್ತೆ. ರಾಣಿ ಸಕ್ಸಸ್ ಆದ ಕೂಡಲೇ ವೀಡಿಯೋ ಮಾಡಬೇಕಿದ್ರೆ ಯಾವಾಗಲೂ ಕೋಲ್ಡ್ ಆಗುತ್ತೆ ಅಂತ ನಮಗೆ. ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನೋ ಅವಾಗೆಲ್ಲ ಸೀನ್ ಬಂದು ಕೋಲ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಈ ಥರ ಬ್ರೂಡ್ ಕೊಟ್ಟರೆ ಸೀಲ್ ಆಗಿರೋದಿರುತ್ತಲ್ಲ ಬೇಗ ಡೆವಲಪ್ ಆಗುತ್ತೆ. ನೀವು 2 ಫ್ರೇಮೆಲ್ಲ ಮಾಡಿದಾಗ ಬ್ರೂಡ್ ಕೊಡೋದೇ
ಬೆಟರು, ಬೇಗ ಡೆವಲಪ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಸ್ಲೋ. ಮತ್ತು ಫೀಡಿಂಗ್ ಕೂಡ ಅಷ್ಟೇ. ಇದಕ್ಕೆ ನಾನು ಒಂದು 400 ml ಫೀಡ್ ಕೊಡ್ತೀನಿ ಅಷ್ಟೇ. ಇದೆಲ್ಲ 500 ml ಹಿಡಿಯುತ್ತೆ, ಬಟ್ ಸ್ಟ್ಯಾಂಡ್ ಸ್ಟ್ರೇಟ್ ಇಲ್ಲ, ಅದಕ್ಕಾಗಿ 500 ml ಹಿಡಿಯಲ್ಲ. ಈಗ ಒಳ್ಳೆ ಡೆವಲಪ್ ಕೂಡ ಆಯಿತು, ಬ್ರೂಡು ಕೊಟ್ಟು ಫೀಡಿಂಗ್ ಕೊಟ್ಟು ಆಯಿತು. ಇನ್ನೊಂದು 10 ದಿನ ಬಿಟ್ಟು ನಾವು ಸರಿಯಾಗಿ ಫೀಡಿಂಗ್ ಕೊಡ್ಬೋದು. ಆವಾಗ ಗೊತ್ತಾಗುತ್ತೆ ನಮಗೆ ರಾಣಿ ಇನ್ ಕೇಸ್ ಫೇಲ್ ಆಗಿದ್ದರೆ ಈ ಬ್ರೂಡಿಂದ ಕಡ್ಡಿ ಮೊಟ್ಟೆ ಅದು ಒಡೆದು ಲಾರ್ವಾ ಆಗುತ್ತಲ್ಲ, ಲಾರ್ವಾಯಿಂದ ಸೆಕೆಂಡ್ ರೌಂಡು ರಾಣಿ ಬಂದು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಬ್ರೂಡ್ ಕೊಟ್ಟಿಲ್ಲ ಅಂದರೆ ಲಾರ್ವಾ ಇಲ್ಲ, ಇದರಲ್ಲ ಹಳೆಯ 2 ಫ್ರೇಮ್ ಇರ್ತಾರೆ, ಇದರಲ್ಲಿ ಲಾರ್ವಾ ಇರಲ್ಲ, ಕಡ್ಡಿ ಮೊಟ್ಟೆ ಕೂಡ ಇರಲ್ಲ, ಬರೀ ಪ್ಯೂಪ ಇರುತ್ತೆ. ಆ ಪ್ಯೂಪನ್ನು ಹೊರಗಡೆ ಬರೋದ್ರೊಳಗಡೆ ರಾಣಿ ಫೇಲ್ ಆದಾಗ ಈ ಕೆಲಸಗಾರ ನೊಣಗಳು ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ನಾವು ಬ್ರೂಡ್ ಕೊಟ್ಟಿರೋದ್ರಿಂದ ಇದರಲ್ಲಿ ಕಡ್ಡಿ ಮೊಟ್ಟೆ ಲಾರ್ವಾ ಇರುತ್ತಲ್ಲ, ರಾಣಿ ಫೇಲ್ ಆದರೂ ಕೂಡ ಇನ್ನೊಮ್ಮೆ ರಾಣಿ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಆವಾಗ ವರ್ಕರ್ ಎಗ್ಲೇ ಮಾಡಲ್ಲ, ಕಾಲೋನಿ ಸೇಫು. ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಸ್ಟಿಲ್ ಸೇಫ್ ಇದು. ಓಕೆನಾ? ಇಷ್ಟೇ ಇವತ್ತಿನ ವೀಡಿಯೋ. ಇದು ನೋಡಿ, ಅದೆಲ್ಲ ಬ್ರೂಡ್ ತೆಗೆದು ಇಟ್ಟಿದ್ದೀನಿ. ಇಷ್ಟನ್ನು ಕೊಡಬೇಕು, ಫೀಡಿಂಗನ್ನು ಕೂಡ ಕೊಡಬೇಕು. ಇದನ್ನ ಡಿವೈಡ್ ಮಾಡಿದಾಗ ಇದಕ್ಕೆ ಫೀಡಿಂಗ್ ಕೊಟ್ಟಿರಲಿಲ್ಲ. ಈಗ ಬ್ರೂಡ್ ಕೊಡಬೇಕಿದ್ರೆ ಕೊಡಲೇಬೇಕು ನೀವು. ಏನಕ್ಕೆಂದರೆ ರಾಣಿಗೆ ಇಲ್ಲಿದ್ದ ಮೇಟಾಗಿ ಬರೋದ್ರೊಳಗಡೆ ಹಾರೋದು ತುಂಬ ಕಡಿಮೆ. ಮೇಟ್ ಆದಮೇಲೆ ಎಸ್ಕೇಪ್ ಆಗೋದು ಜಾಸ್ತಿ, ಈ ಥರ 2 ಫ್ರೇಮ್ ಮಾಡಿದಾಗಲ್ಲ. ಅದಕ್ಕೆ ನೀವು ಒಂದು ಬ್ರೂಡ್ ಕೊಟ್ಟರೆ ರಾಣಿ ಅಲ್ಲೇ ಸ್ಟೇ ಆಗುತ್ತೆ. ಫೀಡಿಂಗ್ ಕೊಟ್ಟರೆ ಫುಡ್ ಸ್ಟೋರ್ ಇದೆ ಅಂತ ಅಲ್ಲೇ ಇರುತ್ತೆ. ಆಯಿತಾ? ಓಕೆ, ಬಾಯ್. ನೋಡಿ, ಇದು ನರ್ಸ್ಬಿ ನೋಡಿ, ಇದು ಸರಿಯಾಗಿ ಹಾರಕ್ಕೆ ಕೂಡ ಸರಿಯಾಗಿ ಬರೋಲ್ಲ, ಗಟ್ಟಿ. ಓಕೆ, ದಾರಿ ಕೂಡ ಗೊತ್ತಾಗಲ್ಲ, ಓಡಾಡ್ತಿರುತ್ತೆ ನೋಡಿ. ಇದೆಲ್ಲ ನರ್ಸ್ಬಿ, ಈಗ ಅಷ್ಟೇ ಹುಟ್ಟಿದ್ದಿದ್ದು. ಈ ಥರ ಇರುತ್ತೆ, ಸ್ವಲ್ಪ ಮುಖಕ್ಕೆಲ್ಲ ಮಸಿ ಬಡ್ದಿರೋ ಥರ ಇರುತ್ತೆ. ಅದು ರಾಣಿಗೆ ಇವುಗಳೆಲ್ಲ ಇದ್ದರೆ ಸ್ವಲ್ಪ ಎಸ್ಕೇಪ್ ಆಗೋದು ಕಡಿಮೆ. ಓಕೆನಾ? ಇಷ್ಟೇ ಇವತ್ತಿನ ವೀಡಿಯೋ. ಬಾಯ್.